ನಮಸ್ಕಾರ ಫ್ರೆಂಡ್ಸ್. ಕನ್ನಡ ಸಾಹಿತ್ಯ ಅಂದ ತಕ್ಷಣ ನಮಗೆಲ್ಲ ಏನು ನೆನಪಾಗುತ್ತೆ? ದಪ್ಪ ದಪ್ಪ ಪುಸ್ತಕಗಳು, ನಮಗೆ ಅರ್ಥವೇ ಆಗದೆ ಇರುವಂಥ ಕ್ಲಿಷ್ಟಕರ ಪದಗಳು ಅಲ್ವಾ? ಆದರೆ ಒಬ್ಬ ರೈಟರ್ ಮಾತ್ರ ಈ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿದ್ರು. ಅವ್ರ ಬುಕ್ ಓದ್ತಾ ಇದ್ದರೆ ನಾವು ಯಾವುದೋ ಒಂದು ಕಾಡಿನಲ್ಲಿ ಅಡ್ವೆಂಚರ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ಆ ಲೆಜೆಂಡ್ ಬೇರಾರೂ ಅಲ್ಲ, ನಮ್ಮೆಲ್ಲರ ಫೇವ್ರೇಟ್ KP ಪೂರ್ಣಚಂದ್ರ ತೇಜಸ್ವಿ ಅವರು. ಇದ್ರ ಬಗ್ಗೆ ನಾನು ಇವತ್ತು ಯಾಕೆ ಮಾತಾಡ್ತಿದ್ದೀನಿ ಗೊತ್ತಾ? ನಿನ್ನೆ ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ತೇಜಸ್ವಿ ಅವರ ಪರಿಸರದ ಕಥೆ ನಾಟಕ ನೋಡೋಕ್ಕೆ ಹೋಗಿದ್ದೆ. ಧಾತು ತಂಡ ಈ ನಾಟಕ ಮಾಡಿದ್ರು. ಅವರು ಆ್ಯಕ್ಟ್ ಮಾಡಿದ್ದನ್ನು ನೋಡ್ತಾ ಇದ್ದರೆ ವಾಹ್, ಅವರು ಎಷ್ಟೊಂದು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದರು ಅಂತಂದರೆ ನಾವೇ ಆ ಕಾಡಿನಲ್ಲಿದ್ದೀವಿ ಅನ್ನೋ ಫೀಲ್ ಬಂತು. ತೇಜಸ್ವಿ ಅವರು ನಮಗೆ ಕೊಟ್ಟ ಅತಿ ದೊಡ್ಡ ಗಿಫ್ಟ್ ಅಂದರೆ ಪರಿಸರ ಪ್ರೇಮ. ನೋಡಿ, ಇವತ್ತು ಹೈವೇ ಪ್ರಾಜೆಕ್ಟ್ಗಳಿಗೋಸ್ಕರ ನೂರಾರು ಮರ ಕಡಿತಾರೆ ಅಂದಾಗ ನಾವೆಲ್ಲ ಸುಮ್ಮನೆ ಕೂರಲ್ಲ ಅಲ್ವಾ? ರೀಸೆಂಟಾಗಿ ಮೈಸೂರಿನಲ್ಲಿ ಹೈವೇಗಾಗಿ ನೂರಾರು ಮರ ಕಡಿತಾರೆ ಅಂತ ಗೊತ್ತಾದಾಗ ಆ ಮರಗಳನ್ನು ಉಳಿಸೋಕೆ ಟ್ರೀ ಆಫೀಸರ್ಗೆ ನೇರವಾಗಿ ಅಪೇಕ್ಷಣೆಯನ್ನು ನಾವು ಸಲ್ಲಿಸಿದ್ವಿ. ಆ ಧೈರ್ಯನ ನಮ್ಮೆಲ್ಲರ ಮನಸ್ಸಿನಲ್ಲಿ ತಂದಿದ್ದೆ ತೇಜಸ್ವಿ ಅಂತಹ ಬರಹಗಾರರು. ಇವರು ಬರೀ ರೈಟರ್ ಮಾತ್ರ ಆಗಿರಲಿಲ್ಲ, ಒಬ್ಬ ಸೂಪರ್ ಫೋಟೋಗ್ರಾಫರ್ ಕೂಡ ಆಗಿದ್ರು. ನೀವು ಪರಿಸರದ ಕಥೆ ಬುಕ್ ಕವರ್ ನೋಡಿದ್ರೇ ಗೊತ್ತಾಗುತ್ತೆ, ಅದರ ಮೇಲೆ ಇರೋ ಆ ಸುಂದರವಾದ ಹಕ್ಕಿಯ ಫೋಟೋ ತೇಜಸ್ವಿ ಅವರ ಪ್ರಕೃತಿ ಪ್ರೇಮಕ್ಕೆ ಸಾಕ್ಷಿ. ಕಾಡಿನಲ್ಲಿ ಗಂಟೆಗಟ್ಟಲೆ ಕೂತು ಹಕ್ಕಿಗಳ ಫೋಟೋ ತೆಗಿತಾ ಇದ್ರು, ಹೊಸ ಮೀನುಗಳನ್ನು ಹುಡುಕೋದು, ಪ್ರಾಣಿಗಳನ್ನು ಅಬ್ಸರ್ವ್ ಮಾಡೋದು, ಹೀಗೆ ಅವ್ರ ಲೈಫ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಆಗಿತ್ತು. ನೀವು ಈವರೆಗೂ ತೇಜಸ್ವಿ ಅವರ ಯಾವುದೇ ಬುಕ್ ಓದಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಪರಿಸರದ ಕಥೆಗಳು ಅಥವಾ ಕರವಾಲೋ ಬುಕ್ಕಿಂದ ಶುರು ಮಾಡಿ. ಖಂಡಿತ ನೀವು ಅವರ ಫ್ಯಾನ್ ಆಗ್ತೀರಾ. ತೇಜಸ್ವಿ ಅವರು ಬರೆದ ಯಾವ ಬುಕ್ ನಿಮ್ಮ ಫೇವ್ರೇಟ್ ಅಂತ ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ, ಬಾಯ್.